ಹಾಯ್ ಹಲೋ ಬಡ್ಡೀಸ್. ಇವತ್ತೊಂದು ಹೊಸ ಕತೆನ ಇಟ್ಕೊಂಬಂದಿದ್ದೀನಿ. ಆ ಫಿಲಮ್ ಹೆಸರು ಬಂದ್ಬಿಟ್ಟು ಚತುರ್ಮುಖಮ್ ಅಂತ. ಆ ಫಿಲಮ್ ಹೇಗಿರುತ್ತೆ, ರಿವ್ಯೂ ಹೇಗಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ನೀವಿಲ್ಲಿ ನೋಡ್ತಾ ಇರೋದು ಸೈನ್ಸ್ ಮೇಸ್ಟ್ರು. ಇವರು ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಾ ಇದ್ದಾರೆ. ಎನರ್ಜಿ ಅನ್ನೋದನ್ನ ಕೂಡಿಡೋದಕ್ಕೆ ಆಗಲ್ಲಪ್ಪ, ಎನರ್ಜಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋದಕ್ಕಾಗಲ್ಲ ಅಂತ ನಮ್ಮ ಸ್ಕೂಲ್ ಸ್ಟೋರಿನ ಮಕ್ಕಳಿಗೆ ಹೇಳ್ತಿದ್ದಾರೆ. ಪಾಪ ಮಕ್ಕಳು ಕೇಳಿ ಕೇಳಿ ಸುಸ್ತಾಗಿರೋಂಗೆ ಕಾಣಿಸ್ತಾ ಇದೆ. ಈ ಸೈನ್ಸ್ ಮೇಸ್ಟೆಸ್ಟು ಬಂದ್ಬಿಟ್ಟು ಕ್ಲಿಮೆಂಟ್ ಅಂತ ಹೇಳಿ, ಮತ್ತು ಅವರಿಗೊಬ್ಬ ಹುಡುಗ ಸಿಗ್ತಾನೆ. ಉದ್ದಕ್ಕೆ ಕಣ್ಣಿಗೆ ಒಬ್ಬ ಕಪ್ಪು ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬರ್ತಿದ್ದಾನಲ್ಲ, ಇವನು ಅವ್ರ ಫ್ರೆಂಡ್ ಮಗ. ಇವನ ಹೆಸರು ಬಂದ್ಬಿಟ್ಟು ಆ್ಯಂಟೋನಿ ಅಂತ. ಆ್ಯಂಟೋನಿ ಪಾಪ ಮೇಸ್ಟ್ರನ್ನ ತುಂಬ ಹೊಗಳ್ತಾ ಇದ್ದಾನೆ. ಸರ್, ನಿಮ್ಮಂಥ ಸೈನ್ಸ್ ಮೇಸ್ಟ್ರು ನಾವೆಲ್ಲೂ ಕೂಡ ನೋಡಿಲ್ಲ, ನೀವು ತುಂಬ ಬುದ್ಧಿವಂತರು ಸರ್, ನಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ, ಇದು ನೀವು ಸಾಲ್ವ್ ಮಾಡ್ಕೊಬೇಕು ಸಾರ್ ಅಂತ ಹೇಳ್ತಿದ್ದಾನೆ. ಪಾಪ ಮೇಸ್ಟ್ರಿಗೆ ತುಂಬ ಹೊಗಳದಂಗೆ ಆಯ್ತೇನೋ. ಸರಿ ಹೇಳಪ್ಪ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಮೇಸ್ಟ್ರು ಕೇಳ್ತಿದ್ದಾರೆ. ಆಗ ಇಲ್ಲಿ ಕಥೆನಲ್ಲಿ ಬರೋದೇ ಸ್ಪಿರಿಟ್ ಅಂದರೆ ದೆವ್ವ ಭೂತ. ಅದೇ ಸ್ಟೋರಿನ ಮತ್ತೆ ಅವನು ಹೇಳ್ತಾ ಇದ್ದಾನೆ. ಈಗ ಆ್ಯಂಟೋನಿ ಇದ್ದವನು, ಸರ್ ನನ್ನ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳು CCTV ಬಿಸ್ನೆಸ್ನ ಮಾಡ್ತಾ ಇದ್ದಾಳೆ. ಆದರೆ ಕೆಲವೊಂದು ದಿನದಿಂದ ಅವಳ ಜೀವನದಲ್ಲಿ ತುಂಬ ವಿಚಿತ್ರ ಘಟನೆ ನಡೀತಾ ಇದೆ ಸರ್. ಅದಕ್ಕೆ ನೀವು ಹೇಳಿ ಕೇಳಿ ಸೈನ್ಸ್ ಟೀಚರ್ ಅಲ್ವಾ, ನಿಮಗೆ ಉತ್ತರ ಸಿಗುತ್ತೇನೋ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್. ಏನಾದರೂ ಮಾಡಿ ನೀವು ಸಾಲ್ವ್ ಮಾಡಿಕೊಡ್ಲೇಬೇಕು ಸರ್ ಅಂತೇಳಿ ಆ್ಯಂಟೋನಿ ಪಾಪ ಸಾರ್ ಹತ್ರ ಬೇಡ್ಕೊತಾವನೆ. ಇನ್ನೀಗ ತೇಜಸ್ವಿನಿ ಕತೆ ನೋಡೋದಕ್ಕೆ ಬಂದರೆ ಅವಳು ಇಂಡಿಪೆಂಡೆಂಟ್ ಗರ್ಲು, ಮತ್ತು ಸೆಲ್ಫಿ ಹುಚ್ಚು ಜಾಸ್ತಿ ಇರುತ್ತೆ ಹುಡುಗಿಗೆ. ಒಂದಿನ ಊರಲ್ಲಿ ಜಾತ್ರೆ ಇದೆ ಅಂತೇಳಿ ತೇಜಸ್ವಿನಿ ಊರಿಗೆ ಹೋಗಿರ್ತಾಳೆ. ಅಲ್ಲಿರೋರು ಅಪ್ಪ ಅಮ್ಮ ಮತ್ತು ಅವ್ರ ಅಣ್ಣ ಇರ್ತಾರೆ. ಅವ್ರ ಅಣ್ಣನ ಜೊತೆ ಅವಳು ಮಾತಾಡ್ತಿರಲ್ಲ. ಯಾಕಂದರೆ ಈ ಹುಡುಗಿ ಪಾಪ CCTV ಬಿಸ್ನೆಸ್ಗೆ ಅಂತ ಬ್ಯಾಂಕಲ್ಲಿನ ಲೋನ್ ತಗೊಂಡಿರ್ತಾಳೆ. ಅದು ಅವ್ರ ಅಣ್ಣನಿಂದ. ಇನ್ಯಾರ ಹತ್ರ ತೊಗೊಳೋದಕ್ಕೆ ಸಾಧ್ಯ? ಅವ್ರ ಅಣ್ಣನಿಂದಲೇ ತೊಗೊಳಕ್ಕೆ ಸಾಧ್ಯ. ಅವ್ರ ಅಣ್ಣ ಅದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಅವ್ರ ಅಣ್ಣನ ಅಕೌಂಟಲ್ಲಿ ದುಡ್ಡು ಡಿಡಕ್ಟ್ ಆಗಿರುತ್ತೆ. ಅವನು ಎಷ್ಟು ದಿನ ಅಂತ ತಡ್ಕೊಳೋದಕ್ಕೆ ಸಾಧ್ಯ? ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಪಾಪ ಈ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈತಾನೆ. ಇದರಿಂದ ತೇಜಸ್ವಿನಿಗೆ ಸಿಟ್ಟು ಬಂದು ಮನೆ ಕೂಡ ಬಿಟ್ಟು ಬರ್ತಾಳೆ, ಬ್ಯಾಂಕ್ ಲೋನ್ ಕೂಡ ಕಟ್ಟಕ್ಕೆ ಹೋಗಲ್ಲ. ಪಾಪ ಅಣ್ಣ ಆಗಿದ್ದ ತಪ್ಪಿಗೆ ಈ ಹುಡುಗನೇ ಬ್ಯಾಂಕ್ ಲೋನು EMI ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಈಗ ತೇಜಸ್ವಿನಿ ಅವ್ರ ಅಣ್ಣನ ಹತ್ರ ಮಾತು ಬಿಟ್ಟಿರ್ತಾಳೆ. ಇನ್ನು ತೇಜಸ್ವಿನಿ ಊರಿಗೆ ಜಾತ್ರೆ ಇದೆ ಅಂತ ಬಂದಿರ್ತಾಳೆ. ಕೇಳಿ ಸಿಟಿಯಿಂದ ಬಂದಿರೋದ್ರಿಂದ ಮೊಬೈಲ್ ಹುಚ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕೋಣ ಅಂತೇಳಿ ವಿಡಿಯೋ ಕೂಡ ಮಾಡ್ತಿರ್ತಾಳೆ. ಆಗ ಅಲ್ಲಿ ರೆಡ್ ಕಲರ್ ಸ್ಯಾರಿ ಹಾಕಿರೋ ಆಂಟಿ ನೋಡೋದಕ್ಕೆ ಕಲ್ಪನಾ ಕಣ್ಣಂಗೆ ಕಾಣಿಸ್ತಾ ಇರ್ತಾರೆ. ಇವಳು ಮೊಬೈಲ್ನ ಕಿತ್ಕೊಂಡ್ಬಿಟ್ಟು ನೀರೊಳಗೆ ಹಾಕ್ಬಿಡ್ತಾರೆ. ಇದರಿಂದ ಪಾಪ ತೇಜಸ್ವಿನಿ ಮೊಬೈಲ್ ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ. ಅವಳ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರು ಕೂಡ ಬಂದ್ಬಿಡುತ್ತೆ. ಇನ್ನು ಮಾರನೇ ದಿನ ಕೆಲ್ಸಕ್ಕೆ ಹೋಗ್ತಾಳೆ. ವರ್ಕ್ ಮಾಡೋದಕ್ಕೆ ಫೋನ್ ಇರೋದಿಲ್ಲ. ಹೇಗಾದರೂ ಮಾಡಿ ಹೊಸ ಫೋನ್ನ ತಗೊಬೇಕು ಅಂತೇಳಿ ವೆಬ್ಸೈಟಲ್ಲಿ ಸರ್ಚ್ ಮಾಡ್ತಿರ್ತಾಳೆ. ಅವಳ ಹತ್ರ ದುಡ್ಡು ಕೂಡ ಸ್ವಲ್ಪ ಇರುತ್ತೆ. ಅವಳ ಹತ್ರ ಇರೋ ಅಮೌಂಟಿಗೆ ಹೇಗಾದರೂ ಮಾಡಿ ಒಂದು ಫೋನ್ನ ತೊಗೋಬೇಕು ಅಂತ ನೋಡಿದ್ರೆ 4,000ಕ್ಕೆ ಒಂದು ಒಳ್ಳೆ ಫೋನ್ ಸಿಕ್ಬಿಡುತ್ತೆ. ಲಿಸಾ ಅನ್ನೋ ವೆಬ್ಸೈಟಲ್ಲಿ 4,000ಕ್ಕೆ ಒಂದು ಫೋನ್ ಹಾಕಿರ್ತಾರೆ. ಇದರಿಂದ ಸ್ವಲ್ಪ ಅವಳಿಗೂ ಶಾಕ್ ಆಗುತ್ತೆ. ಈ ವೆಬ್ಸೈಟ್ ಹೆಸ್ರನ್ನ ಎಲ್ಲೂ ಕೂಡ ನಾನು ಕೇಳೇ ಇಲ್ವಲ್ಲ. ಆ್ಯಂಟೋನಿ ಕೂಡ ನೋಡ್ತಾ ಇದ್ದಾನೆ. ಇನ್ನೇನು ನಾವು ಕೂಡ ಲಿಸಾ ಅನ್ನೋ ವೆಬ್ಸೈಟ್ನ ಕೂಡ ಕೇಳಿಲ್ಲ. ಯಾವ ವೆಬ್ಸೈಟ್ ಆದ್ರೇನು, ನನಗೆ ಫೋನ್ ಸಿಕ್ಕಿದ್ರೆ ಸಾಕು, ಅದು 4,000ಕ್ಕೆ ಸಿಗ್ತಾ ಇದೆಯಲ್ಲ ಅಂತೇಳಿ ಫೋನ್ನ ಪರ್ಚೇಸ್ ಮಾಡೇ ಬಿಡ್ತಾಳೆ ತೇಜಸ್ವಿನಿ. ಇನ್ನು ಮಾರನೇ ದಿನ ಆಗುತ್ತೆ, ಫೋನ್ ಕೂಡ ಡೆಲಿವರಿ ಆಗುತ್ತೆ. ಇಲ್ಲಿ ತೇಜಸ್ವಿನಿಗೆ ತುಂಬ ಖುಷಿಯಾಗಿ ಫೋನ್ ಬಂದಿದ್ದ ತಕ್ಷಣ ಅದ್ರಲ್ಲಿ ಸೆಲ್ಫಿ ತಕ್ಕೊಂಡಿದ್ದು. ಆದರೆ ಪಾಪ ಏನು ಮಾಡೋದು, ಕ್ಲಾರಿಟಿನೇ ಬರ್ತಾ ಇರಲಿಲ್ಲ. ಕೊಟ್ಟಿರೋ 4,000ಕ್ಕೆ ಇಷ್ಟಾದರೂ ಕ್ಲಾರಿಟಿ ಬರ್ತಿದೆಯಲ್ಲ ಅಂತೇಳಿ ಅವಳೇ ಸಮಾಧಾನ ಮಾಡ್ಕೊತಾಳೆ. ಇನ್ನು ತೇಜಸ್ವಿನಿ ಹಾಸ್ಪಿಟಲಲ್ಲಿ CCTV ಸೆಟಪ್ ಮಾಡೋಕ್ಕೆ ಹೋಗಿರ್ತಾಳೆ. ಅವಳ ಕೆಲಸನೇ ಅದು ಅಲ್ವಾ. ಆವಾಗ ಈ ಗಂಡು ಡಾಕ್ಟ್ರು ಅವಳ ಹತ್ರ ಸ್ವಲ್ಪ ಮಿಸ್ಬಿಹೇವ್ ಮಾಡಿರ್ತಾರೆ. ಇದರಿಂದ ತೇಜಸ್ವಿನಿಗೆ ಸಿಟ್ಟು ಬಂದು ಆ ಗಂಡು ಡಾಕ್ಟ್ರ್ ಕಪಾಳಕ್ಕೆ ಬಾರಿಸಿರ್ತಾಳೆ. ಇದೇನಮ್ಮ ಹಿಂಗಾಡ್ತೀಯ, ರಾತ್ರಿ ನನ್ನ ಹತ್ರ ಹಂಗೆ ಬಂಗಾರದಂಗೆ ಮೆಸೇಜ್ ಮಾಡಿದ್ಯಲ್ಲ ಅಂತ ಡಾಕ್ಟ್ರು ಮೆಸೇಜ್ನ ತೋರಿಸ್ತಾ ಇದ್ದಾನೆ. ಇದರಿಂದ ಇವಳಿಗೂ ಕೂಡ ಶಾಕ್ ಆಗ್ತಿದೆ. ನಾನು ಈ ಮೆಸೇಜ್ ಮಾಡೇ ಇಲ್ವಲ್ಲ ಅಂತ ನೋಡ್ತಾ ಇರ್ತಾಳೆ. ಆ್ಯಂಟೋನಿ ಕೂಡ ಬಂದು ಚೆಕ್ ಮಾಡ್ತಾನೆ. ನಮ್ಮ ತೇಜಸ್ವಿನಿ ಹಿಂಗೆಲ್ಲ ಮೆಸೇಜ್ ಮಾಡೋಳಲ್ವಲ್ಲ ಅಂತ ಅವನು ಕೂಡ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಆ್ಯಂಟೋನಿನೇ ಸಮಾಧಾನ ಮಾಡ್ತಾ ಇದ್ದಾರೆ. ತೇಜು, ಇಲ್ಲೇನೋ ಸಮಸ್ಯೆ ಇದೆ, ನೋಡೋಣ, ಸಾಲ್ವ್ ಮಾಡೋಣ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. ಮನೆಗೆ ಬಂದಿದ್ದ ತಕ್ಷಣ ತೇಜಸ್ವಿನಿ ಫೋನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾ ಇದೆ, ನನಗೆ ರಿಟರ್ನ್ ಮಾಡಿಬಿಡೋಣ ಅಂತ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲಿ ರಿಟರ್ನ್ ತಾಣ್ತಾ ಇರಲ್ಲ. ಏನು ಮಾಡೋದು ಅಂತ ಮತ್ತೆ ಅದೇ ಯೋಚನೆ ಅವಳಿಗೆ. ಆಮೇಲೆ ಶಾಪಲ್ಲಿ ಹೋಗ್ಬಿಟ್ಟು ಈ ಫೋನ್ನ ತೋರಿಸ್ತಾ ಇದ್ದಾಳೆ ತೇಜಸ್ವಿನಿ. ಅಣ್ಣ, ಇದ್ರಲ್ಲಿ ಏನಾದರೂ ತೊಂದರೆ ಇದೆ ನೋಡ್ಕೊಳ್ಳೋಣ ಅಂತ ಕೇಳ್ಕೊಡ್ತಿದ್ದಾಳೆ. ಇಲ್ಲಮ್ಮ, ಇದೆಲ್ಲ ಕರೆಕ್ಟಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು ಅಂತ ಅಣ್ಣ ಹೇಳ್ತಾ ಇರ್ತಾರೆ. ಬೇಡ ಅಣ್ಣ, ಈ ಫೋನ್ ಸಾವಾಸನೆ ಬೇಡ, ಒಂದು ಹೊಸ ಫೋನ್ ಕೊಟ್ಬಿಡು, ಮತ್ತೆ EMI ಕಟ್ಕೊಂತೀನಿ ನಾನೇನ ಅಂತೇಳಿ ಹೊಸ ಫೋನ್ ತೊಗೊಂಬಿಟ್ಟು ಆ ಸಿಮ್ ಕಾರ್ಡ್ನ ತಕ್ಕೊಂಡು ಹೊಸ ಫೋನ್ಗೆ ಹಾಕ್ಕೊಂಡ್ಬಿಡ್ತಾಳೆ.
ಇನ್ನು ಈ ಲಿಸಾ ಫೋನ್ನ ತೇಜಸ್ವಿನಿ ತೊಗೊಂಬಿಟ್ಟು ರೂಮ್ ಕಬೋರ್ಡ್ಗೆ ಇಡ್ತಾಳೆ. ಇನ್ನು ಇದು ತೊಂದರೆನೇ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಅದರಲ್ಲಿ ಸಿಮ್ ಕಾರ್ಡು ಕೂಡ ಇರೋದಿಲ್ಲ, ಏನು ಕೂಡ ಇರೋದಿಲ್ಲ. ಇನ್ನು ಇದು ವೇಸ್ಟ್ ಬಾಡಿ ಅಂತೇಳಿ ಎತ್ತಿಟ್ಬಿಡ್ತಾಳೆ. ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ಆ ಲಿಸಾ ಫೋನಲ್ಲಿ ಸಿಮ್ ಕಾರ್ಡ್ ಇದ್ದಿದ್ದ ಫೋನಲ್ಲಿ ರಿಂಗ್ ಆಗಿಬಿಡುತ್ತೆ ಕಣ್ರಿ. ನೋಡಿದ್ರೆ ಅವ್ರ ತಾಯಿ ಫೋನ್ ಮಾಡ್ತಾ ಇದ್ದಾರೆ. ತಾಯಿ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಇದರಿಂದ ತೇಜಸ್ವಿನಿ ಅವರು ಭಯ ಬಿದ್ದು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅವ್ರ ತಾಯಿ ಮನೆಗೆ ಹೋಗಿ, ಅಮ್ಮ ನೀನು ಹೆಂಗೆ ಫೋನ್ ಮಾಡಿದೆ ನನಗೆ, ಅದ್ರಲ್ಲಿ ಸಿಮ್ ಕಾರ್ಡೇ ಇರಲಿಲ್ಲ, ಹೆಂಗೆ ಸಾಧ್ಯ ಇದು ಅಂತೇಳಿ ಕೇಳ್ತಾ ಇರ್ತಾಳೆ. ಆಗ ಅವ್ರ ತಾಯಿ ಇದ್ದವರು, ನಿನಗೆ ಅವಾಗ ಫೋನ್ ಮಾಡಿದ್ದೆ, ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿ ಬೈದ್ಬಿಡ್ತಾರೆ. ತೇಜಸ್ವಿನಿ ಮತ್ತೆ ಇದೊಳ್ಳೆ ಕರ್ಮ ಆಯ್ತಲ್ಲ, ಇದು ಫೋನ್ ಸಾವಾಸನೆ ಬೇಡ ಅಂತೇಳಿ ಆ ಕೂತಿರೋ ಜಾಗದ ಹಳ್ಳದೊಳಕ್ಕೆ ಆ ಫೋನ ತೊಗೊಂಬಿಟ್ಟು ಹಾಕ್ತಾಳೆ. ಇಲ್ಲಿಗಿದು ಮುಕ್ತಾಯ ಆಗ್ಬಿಡ್ಲಿ, ಈ ಫೋನ್ ಸಾವಾಸನೆ ಬೇಡ ಅಂತೇಳಿ ಹಾಕ್ಬಿಡ್ತಾಳೆ. ಅಲ್ಲಿಂದ ಹಾಕಿ ಅಯ್ಯೋ ಶಿವನೇ ಅಂತ ಹೇಳಿ ಇನ್ನೂ ಕೂಡ ಮನೆಗೆ ಬಂದಿರ್ತಾಳೆ. ಯಾರೋ ಬಂದು ಹುಡುಗ, ಪಾಪ ಅಕ್ಕ ನಿನ್ನ ಫೋನ್ ಇಲ್ಲಿ ನೀರೊಳಗೆ ಬಿದ್ದುಬಿಟ್ಟಿತ್ತು ತೊಗೊಳಕ್ಕ ಅಂತೇಳಿ ತಂದ್ಕೊಡ್ತಾ ಇದ್ದಾನೆ. ಇದ್ಯಾವ್ದು ಗುರು, ಶಂದೇವರು ಅರ್ಥಂಗೆ ಎಗ್ಲತ್ಬಿಟ್ಟಿದೆ ಇದು, ಈ ಫೋನನ್ನು ಬಿಟ್ಟೇ ಹೋಗಲ್ಲ ಅಂತೇಳಿ ತೇಜಸ್ವಿನಿ ಯೋಚನೆ ಮಾಡ್ತಿರ್ತಾಳೆ. ಅವಳು ಯೂಸ್ ಮಾಡ್ದಂಗೆಲ್ಲ ಅವಳ ಕೈಯಲ್ಲೆಲ್ಲ ರ್ಯಾಷಸ್ ಬೇರೆ ಆಗಿ ಶುರು ಆಗ್ಬಿಡ್ತವೆ. ಇದರಿಂದ ಅವಳಿಗೆ ಇನ್ನೂ ಕೂಡ ಭಯ ಆಗ್ಬಿಡುತ್ತೆ. ಏನೋ ಪ್ರಾಬ್ಲಮ್ ಇದೆ ಈ ಫೋನಿಂದ, ನನಗೆ ಏನೇನೋ ಆಗ್ತಾ ಇದೆಯಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಈ ನಮ್ಮ ತೇಜಸ್ವಿನಿ ಹೇಗಾದರೂ ಮಾಡಿ ಫೋನ್ನ ಕೊಟ್ಬಿಡ್ಬೇಕು, ಇರಿಸ್ಕೊಳಕ್ಬಾರ್ದು ಅಂತೇಳಿ ಆ ಡೀಲರ್ನ ಮೀಟ್ ಮಾಡಬೇಕು ಅಂತೇಳಿ ಆ್ಯಂಟೋನಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಆದರೆ ಅಲ್ಲೋಗಿ ನೋಡಿದ್ರೆ ಡೀಲರ್ ಹೆಸರು ಫಿಲಿಪ್ಸ್ ಅಂತ. ಅವನು ಟಿಕೆಟ್ ತೊಗೊಂಡಿರ್ತಾನೆ. ನೆನ್ನೆ ರಾತ್ರಿನೇ ಅವನು ಕೈಲಾಸಕ್ಕೆ ಹೊರಟೋಗಿರ್ತಾನೆ. ಇದರಿಂದ ಇವಳಿಗೆ ಶಾಕ್ ಆಗ್ತಿದೆ. ಈ ಡೀಲರೇ ಸತ್ತೋಗಿದ್ದಾನೆ ಅಂದರೆ ನನ್ನ ಕತೆ ಏನಾಗ್ಬೋದು, ಏನೋ ಇಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ ಮ್ಯಾಚಿಂಗು ಏನೋ ಆಗ್ತಿದೆಯಲ್ಲ ಅಂತೇಳಿ ತಲೆ ಹುಳ ಬಿಡ್ಕೊತಾವಳೆ. ಈ ಅಪ್ಪ ಡೀಲರು ಕೂಡ ಅದೇ ಲಿಸಾ ಫೋನ್ನ ಯೂಸ್ ಮಾಡ್ತಾ ಇರ್ತಾನೆ. ಅವತ್ತೇನಾಗುತ್ತೆ ಅಂತಂದರೆ ಅವನು ಲಿಸಾ ಫೋನ್ನ ತೊಗೊಂಬಿಟ್ಟು ಚಾರ್ಜ್ಗೆ ಇಟ್ಟಿರ್ತಾನೆ. ಚಾರ್ಜ್ ಕೂಡ ಆಗ್ತಿರ್ಲಿಲ್ಲ. ಆ ಬ್ಯಾಟ್ರಿ ಡೌನ್ ಆದಂಗೆ ಈ ಡೀಲರ್ ಕೂಡ ಹೊರಟೋಗ್ಬಿಡ್ತಾನೆ. ಇದು ಈ ಸ್ಟೋರಿನಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಸ್ಟೋರಿ ಕೂಡ ಹೇಳ್ತಾ ಇರ್ತಾರೆ. ಇಲ್ಲಿ ಪೊಲೀಸ್ ಆಫೀಸರ್ ಇರ್ತಾರೆ. ಅವರು ಕೂಡ ಈ ಡೀಲರ್ ಹತ್ರನೇ ಫೋನ್ನ ತೊಗೊಂಡಿರ್ತಾರೆ. ಲಿಸಾ ಫೋನ್ ಆಗಿರೋದ್ರಿಂದ ಕಮ್ಮಿ ಆಗಿರೋದ್ರಿಂದ ಈ ಪೊಲೀಸ್ ಅಪ್ಪನ್ನು ತೊಗೊಂಡು ಅವರು ಇದ್ದಕ್ಕಿದ್ದಂಗೆ ಒಂದು ಫ್ಯಾನ್ ಕೂಡ ಜೋರಾಗಿ ಬೀಸ್ಬಿಡುತ್ತೆ. ಇದರಿಂದ ಅವನ ಕತ್ತಿಗೆ ಸಿಡಿದ್ಬಿಡುತ್ತೆ. ಅವನು ಕೂಡ ಹೊರಟೋಗ್ಬಿಡ್ತಾನೆ. ಇದು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿರುತ್ತೆ. ಲಿಸಾ ಫೋನು ಅಂತ ಹೇಳಿ ಹೆಡ್ಲೈನಲ್ಲಿ ಕೂಡ ಹಾಕಿರ್ತಾರೆ. ತೇಜಸ್ವಿನಿಗೆ ಈಗ ಭಯ ಬಿದ್ದುಬಿಟ್ಟು ಈಗ ಲಿಸಾ ಫೋನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಳು. ಗೂಗಲ್ ಓಪನ್ ಮಾಡಿ ಲಿಸಾ ಬಗ್ಗೆ ತಿಳ್ಕೊಳೋದಕ್ಕೂ ಶುರು ಮಾಡೇಳು. ಇನ್ನು ಫಿಲಿಪ್ ಹೇಗೆ ಸತ್ತೋದ್ರು, ಈ ಪೊಲೀಸ್ ಆಫೀಸರ್ ಹೇಗೆ ಸತ್ತೋದ್ರು ಅಂತ ನೋಡಿದ್ಲು. ಅದರಲ್ಲಿ ಈ ಫಿಲಿಪ್ಸ್ ಫೋಟೋದಲ್ಲಿ 16, 12 ಅನ್ನೋ ನಂಬರ್ಗಳು ಸ್ವಲ್ಪ ಎದ್ದು ಕಾಣ್ತಾ ಇದ್ವು. ಯಾಕಂದರೆ ಆ ಸ್ಪಿರಿಟ್ ಅನ್ನೋದು ಇವರಿಗೆ ಡೆಡ್ ಲೈನ್ ಕೊಟ್ಬಿಟ್ಟಿತ್ತು. ನೀನು 16 ದಿನ ಮಾತ್ರ ಉಳ್ಕೊಂತೀಯ, ನೀನು 12 ದಿನ ಮಾತ್ರ ಉಳ್ಕೊಂತೀಯ ಅಂತ. ಆದರೆ ಆ ಬಡೆತವ್ಗೆ ಇದು ಗೊತ್ತಾಗ್ತಿರ್ಲಿಲ್ಲ. ಇದನ್ನು ಹೇಗೋ ಮಾಡಿ ನಮ್ಮ ತೇಜಸ್ವಿನಿ ಅವರು ಕಂಡಿಡಿದ್ರು. ಈ 16, 12 ಅನ್ನೋದು 21 ನಂಬರ್ ಒಳಗಡೆ ಬರೋದು. ಇನ್ನು ಅವ್ರು ನಿಂತ್ಕೊಂಡು ಫೋಟೋ ತೊಗೊಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಬ್ಬರು ಫಿಲಿಪ್ಸ್ ಅನ್ನೋರಿಗೆ 16 ಇತ್ತು, ಇನ್ನು ಪೊಲೀಸ್ ಆಫೀಸರ್ಗೆ 12 ಇತ್ತು. ಇದನ್ನೆಲ್ಲ ತುಂಬ ಗಂಭೀರವಾಗಿ ತೇಜಸ್ವಿನಿ ಅವರು ನೋಡ್ಕೊಂಡಿದ್ರು. ಇನ್ನು ಪಾಪ ತೇಜಸ್ವಿನಿ ಬರ್ತಾರೆ ಕೆಲಸಕ್ಕೆ ಅಂತ ಹೋಗಿ ಒಂದು ಫೋಟೋನ ತಕ್ಕೊತಾಳೆ. ಹಿಂದೆ ನೋಡಿದ್ರೆ 15 ಡೇಸ್ ಮೋರ್ ಅಂತ ಇರುತ್ತೆ. ಇದು ಯಾವುದೋ ಸೈನ್ ಕೊಡ್ತಾಯಿತ್ತೆ ಇವಳಿಗೆ. ಇನ್ನು ನೀನು 15 ದಿನ ಮಾತ್ರ ಬರ್ಕಿರ್ತೀಯಮ್ಮ, ಏನಾದರೂ ಮಾಡಿ ನಿನ್ನ ಆಸೆ ಇದ್ದರೆ ತಿರ್ಸ್ಕೊಂಬಿಡು ಅಂತೇಳಿ ಇಂಡಿಕೇಶನ್ ಇದ್ದಾಗೆ. ಈಗ ಪಾಪ ಆ್ಯಂಟೋನಿ ಏನು ಮಾಡ್ತಾರೆ, ತೇಜಸ್ವಿನಿ ಹೇಳಿ ಕೇಳಿ ನನ್ನ ಫ್ರೆಂಡು ಏನಾದರೂ ಮಾಡಿ ಹುಡುಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಮತ್ತೆ ಸೈನ್ಸ್ ಮೇಸ್ಟ್ರು ಹತ್ರ ಹೋಗ್ತಿದ್ದಾನೆ. ಕ್ಲಿಮೆಂಟ್ ಹತ್ರ ಹೋಗಿ ಹಿಂಗಾಗ್ಬಿಡ್ತು ಏನು ಮಾಡೋದು, ಈ ಥರ 15 ಡೇಸ್ ಮೋರ್ ಅಂತೇಳಿ ಅವಳಿಗೆ ಟೈಮ್ ಬೇರೆ ಕೊಟ್ಬಿಟ್ಟಿದೆ, ಇದು ದೆವ್ವ ಭೂತದ ಕಥೆನಾ ಸರ್ ಅಂತೇಳಿ ಹೇಳ್ತಿರ್ತಾರೆ. ಎಷ್ಟೇ ಆಗಲಿ ಹೇಳಿ ಕೇಳಿ ಸೈನ್ಸ್ ಮೇಸ್ಟ್ರ್ ಆಗಿರೋದ್ರಿಂದ, ಇಲ್ಲಪ್ಪ ನಾನು ಈ ದೆವ್ವ ಭೂತ ಕಥೆನ, ಈ ಸ್ಕೇರಿ ಸ್ಟೋರಿನ ನನ್ನ ಹತ್ರ ಹೇಳ್ಬೇಡ, ನಾನು ಅದನ್ನೆಲ್ಲ ನಂಬಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಿ ಸತ್ತೋಗಿರೋ ಡೀಲರ್ ಅಣ್ಣ ಫಿಲಿಪ್ಪು ಈ ಒಂದು ಫೋನ್ನ ಅಹಮದ್ ಅನ್ನೋರ್ಗೂ ಕೂಡ ಸೋಲ್ಡ್ ಮಾಡಿರ್ತಾರೆ. ಈ ಅಹಮದ್ ಬೇರೆ ಯಾರೂ ಅಲ್ಲ, ತೇಜಸ್ವಿನಿ ಅವರ ಬಾಯ್ ಫ್ರೆಂಡು. ಅಕಸ್ಮಾತಾಗಿ ಅಹಮದ್ನ ಭೇಟಿ ಆಗ್ತಾಳೆ ತೇಜಸ್ವಿನಿ. ಆಗ ಲಿಸಾ ಫೋನಲ್ಲಿ ಅವ್ನ ಫೋಟೋನ ತೆಗೆದ್ರೆ ಇಂಡೈರೆಕ್ಟ್ಲಿ ಅಲ್ಲೊಂದು ಇಂಡಿಕೇಶನ್ ಬಂದ್ಬಿಡುತ್ತೆ, 3 days to more, ಅಂದರೆ ಅಹಮದ್ ಸಾಯೋದಕ್ಕೆ ಇನ್ನು 3 ದಿವಸ ಅವಕಾಶ ಇದೆ ಅಂತೇಳಿ ಆ ಲಿಸಾ ಫೋನು ಇಂಡಿಕೇಟ್ ಮಾಡ್ತಾ ಇದೆ. ಆದರೆ ಪಾಪ ಏನು ಮಾಡೋದು, ತೇಜಸ್ವಿನಿ ಇದನ್ನು ಬಾಯ್ಬಿಟ್ಟು ಹೇಳೋದಕ್ಕಾಗಲ್ಲ. ಎಂಥ ಸ್ಥಿತಿನಲ್ಲಿದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಬುಡೆ ಅಂಕಲು, ಅದೇ ಸೈನ್ಸ್ ಮೇಸ್ಟ್ರು, ಈ ಕ್ಲಿಮೆಂಟ್ ಅವರು ತೇಜಸ್ವಿನಿ ಅವ್ರನ್ನ, ಆ್ಯಂಟೋನಿ ಅವ್ರನ್ನ ಇಬ್ಬರನ್ನೂ ಕೂಡ ಕರಿತಾ ಇದ್ದಾರೆ. ಬನ್ನಿ ಏನಾದರೂ ಮಾಡಿ ಆ ಫೋನಲ್ಲಿ ಏನಿದೆ ಅಂತ ಕಂಡಿಡಿಯೋಣ ಅಂತ ಕರಿತಾ ಇದ್ದಾರೆ. ಆಗ ನೋಡಿದ್ರೆ ಅಲ್ಲಿ ಹಿಡನ್ ಫೋಲ್ಡ್ರು ಕೂಡ ಗೊತ್ತಾಗ್ತಿದೆ. ಇವರು ಅದನ್ನೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡ್ತಿದ್ದಾರೆ.
ಆ ಫೋನಲ್ಲಿ ಲಿಝಾ ಫೋನ್ನ ಕನ್ಸ್ಟ್ರಕ್ಷನ್ ಮಾಡ್ತಿರೋ ವಿಡಿಯೋ ಕೂಡ ಗೊತ್ತಾಗ್ಬಿಡುತ್ತೆ. ಇದು ಲಿಝಾ ಫೋನ್ ಅಂತ ಹೇಗಂದರೆ ಅದ್ರ ಹಿಂದೆ ಆ ವಿಡಿಯೋ ಮಾಡ್ತಿರೋ ಹಿಂದೆ ಅಲ್ಲಿ ಲೋಗೋ ಕೂಡ ಇರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಈ ಜಾಡ್ ಇಟ್ಕೊಂಡು ಈ ತೇಜಸ್ವಿನಿ ಅವರು, ಆ್ಯಂಟೋನಿ ಅವರು ಎಲ್ಲ ಕೂಡ ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಲಿಝಾ ಕಂಪ್ನಿ ಓನರು ಇವರು ಮ್ಯಾನೇಜರ್ ನೋಡ್ಬಿಟ್ಟು ಈ ಮ್ಯಾನೇಜರ್ ಅಪ್ಪ ಹೇಳ್ತಾ ಇದ್ದಾನೆ, ಹೌದು ಸರ್ ಇವನ ಹೆಸರು ಆದರ್ಶ ಅಂತೇಳಿ ನಮ್ಮ ಕಂಪ್ನಿನಲ್ಲೇ ವರ್ಕ್ ಮಾಡ್ತೀನಿ. ಕಂಪ್ನಿ ಲ್ಯಾಬಲ್ಲೇ ಕೂತ್ಕೊಂಡು ಇವನು ವರ್ಕ್ ಮಾಡ್ತಿದ್ದ. ಆ ಲ್ಯಾಬ್ ಒಳಗೆ ಯಾರನ್ನೂ ಕೂಡ ಬಿಡ್ಕೊತಾನೆ ಇರಲಿಲ್ಲ ಸರ್, ಚೆನ್ನಾಗಿ ವರ್ಕ್ ಮಾಡ್ತಿದ್ದ. ಆದರೆ ಇದ್ಕಿದ್ದಂತೆ ಒಂದಿನ ಲ್ಯಾಬಲ್ಲಿ ಬೆಂಕಿ ಎತ್ಕೊಂಡ್ಬಿಡ್ತು. ಅದರಿಂದ ಅವನು ಕೂಡ ಟಿಕೆಟ್ ತೊಗೊಂಬಿಟ್ಟ ಸರ್ ಅಂತೇಳಿ ಮ್ಯಾನೇಜರ್ ಅಪ್ಪ ಹೇಳ್ತಾ ಇದ್ದಾನೆ. ನನಗೆ ಗೊತ್ತಿರೋದು ಇಷ್ಟೇ ಸರ್ ಅಂತೇಳಿ ಆ ಮ್ಯಾನೇಜರ್ ಅಪ್ಪ ಹೇಳ್ಬಿಡ್ತಾನೆ. ನಿಮಗೆ ಇನ್ನೂ ಕೂಡ ಏನಾದರೂ ಬೇಕು ಅಂದರೆ ಅವ್ನ ಫ್ರೆಂಡ್ ನವೀನ್ ಅಂತ ಇದ್ದಾನೆ, ಆ ನವೀನ್ನ ಮೀಟ್ ಮಾಡಿ ಸರ್ ಅಂತೇಳಿ ನವೀನ್ ಅವರು ಆದರ್ಶ ಹಳೆ ಸ್ಟೋರಿನ ನಿಜವಾದ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ಕೊಂಡವನೆ. ಸರ್ ಇವನು ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದ, ನನಗೆ ಒಳ್ಳೆ ಫ್ರೆಂಡ್ ಕೂಡ ಆಗಿದ್ದ ಸರ್. ಆದರೆ ಈ ಲಿಝಾ ಫೋನ್ ಹೇಗೆ ಬಂತು, ಮಾರುಕಟ್ಟೆಗೆ ಹೇಗೆ ತೊಗೊಂಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಆದರ್ಶ ಸರ್. ಅದರಲ್ಲೂ ಈ ಫೋನು ಚಾರ್ಜ್ ಇಲ್ದಾಗೆ ನ್ಯಾಚುರಲ್ ಎನರ್ಜಿಯಿಂದಲೇ ಚಾರ್ಜ್ ಮಾಡೋ ಹಾಗೆ ಕಂಡಿಡ್ದಿದ್ನ. ಇದಕ್ಕೆ ಒಳ್ಳೆ ಇನ್ವೆಸ್ಟ್ರು ಕೂಡ ಸಿಕ್ಕಿದ್ದ ಸರ್. ಅವನ ಹೆಸರು ಬಂದ್ಬಿಟ್ಟು ಜಯಂತ್ ಗುಪ್ತಾ ಅಂತ. ಆದರೆ ಏನು ಮಾಡೋದು, ಸ್ವಲ್ಪ ದಿನ ಆದಮೇಲೆ ನಮ್ಮ ಆದರ್ಶಗೂ ಮತ್ತು ಜಯಂತ್ ಗುಪ್ತಾಗೂ ಏನೋ ಸ್ವಲ್ಪ ಮಿಸ್ ಮ್ಯಾಚ್ ಆಗಿಬಿಟ್ಟು ಅವ್ರ ಹತ್ರ ಜಗಳ ಕೂಡ ಆಯಿತು. ಆಮೇಲೆ ಫೈನಲ್ ಪ್ರಾಜೆಕ್ಟ್ ಕೂಡ ರಿಜೆಕ್ಟ್ ಆಯಿತು ಸರ್ ಅಂತ ಹೇಳ್ತಿದ್ದಾನೆ. ನಿನ್ನ ಫೋನ್ ಕ್ಯಾಮ್ರಾ ಚೆನ್ನಾಗಿಲ್ಲ, ನಾನು ಪರ್ಚೇಸ್ ಮಾಡಲ್ಲ ನಿನ್ನ ಫೋನ್ನ ಅಂತೇಳಿ ಆ ಪ್ರಾಜೆಕ್ಟ್ನೇ ಕ್ಯಾನ್ಸಲ್ ಮಾಡ್ತಾನೆ. ಒಂದು ಸಿಲ್ಲಿ ರೀಸನ್ಗೆ ಅಷ್ಟು ಕಷ್ಟಪಟ್ಟು ನಮ್ಮ ಆದರ್ಶ ರೆಡಿ ಮಾಡಿರೋ ಫೋನ್ನ ಲಿಝಾ ಬ್ರ್ಯಾಂಡ್ನೇ ಕ್ಯಾನ್ಸಲ್ ಮಾಡ್ತಾನೆ ಸರ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನವೀನ್ ಅವರು. ಏನಂದರೆ ಇಲ್ಲಿ ಜಯಂತ್ ಗುಪ್ತಾ ಅನ್ನೋನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಸರ್. ಅದಕ್ಕೋಸ್ಕರ ಅವನು ಪ್ಲ್ಯಾನ್ ಮಾಡಿಕೊಂಡೆ ನಮ್ಮ ಆದರ್ಶಂದು ಎಲ್ಲ ಪ್ರಾಜೆಕ್ಟ್ ಕೂಡ ಕ್ಯಾನ್ಸಲ್ ಮಾಡಿ ಡೆಡ್ಲೈನ್ ಮಾಡಿ, ನೀನು ಡೆಡ್ಲೈನ್ ಒಳಗೆ ನನಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಲ್ಲ ಅಂತ ಎಲ್ಲ ಫೋನ್ನ ಇಸ್ಕೊಂಬಿಟ್ಟು ಬೇರೆ ದೊಡ್ಡ ಕಂಪ್ನಿಗೆ ಇವ್ನ ಫೋನ್ಗಳನ್ನೆಲ್ಲ ಡಬಲ್ ರೇಟಿಗೆ ಮಾರ್ಕೊತಾನೆ ಸರ್. ಇದರಿಂದ ಅವನಿಗೆ ಒಳ್ಳೆ ಪ್ರಾಫಿಟ್ ಕೂಡ ಆಗ್ಬಿಡುತ್ತೆ. ಆದರೆ ಇದರಿಂದ ನಮ್ಮ ಆದರ್ಶಕ್ಕೆ ಸಿಟ್ಟು ಬರಲಿಲ್ಲ ಇರುತ್ತೆ ಸರ್. ಪಾಪ ಆ ಕಂಪ್ನಿನ ತಯಾರು ಮಾಡಿ ಆ ಒಂದು ಫೋನ್ನ ರೆಡಿ ಮಾಡಿದ್ದವನಿಗೆ ಲಾಸ್ ಆದರೆ ₹1 ಕೂಡ ಸಿಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಅವನೋಗಿ ರಾತ್ರಿನೇ ಆ ಜಯಂತ್ ಗುಪ್ತನ್ನ ಕೊಚ್ಚಿ ಸಾಯಿಸಾಕ್ಬಿಡ್ತಾನೆ ಸರ್ ಅಂತ ನೋಡಿರಣ್ಣ ನವೀನ್ ಅಣ್ಣ ಆದರ್ಶನ ಸ್ಟೋರಿ ಎಲ್ಲ ಹೇಳ್ತಾರೆ. ಪೊಲೀಸರು ಬೇರೆ ಹುಡುಕ್ತಾ ಇದ್ರು ಸರ್. ಅದಕ್ಕೆ ನನ್ನ ಫ್ರೆಂಡ್ ಆದರ್ಶನ ನಾನು US ಬರೋದಕ್ಕೆ ಹೇಳಿದ್ದೆ. ನಾನು ಕೂಡ US ಅಲ್ಲಿದ್ದೆ. ಅವನು ಬರೋದಕ್ಕೆ ಅಂತ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಲ್ಯಾಬ್ ಬಿಡಬೇಕಾಗಿತ್ತು. ಆದರೆ ಲ್ಯಾಬ್ ಕೂಡ ಲಾಕ್ ಆಗಿತ್ತಂತೆ ಸರ್. ಅವನು ಅಲ್ಲೇ ಇಂಜುರಿ ಆಗಿ ಲ್ಯಾಬಲ್ಲಿ ಬೆಂಕಿ ಹತ್ಕೊಂಡು ಅಲ್ಲೇ ಸತ್ತೋಗ್ಬಿಟ್ಟ ಸರ್ ಅಂತೇಳಿ ನವೀನ್ ಅಣ್ಣವರು ಇನ್ನೂ ಸ್ಟೋರಿನ ಹೇಳೇ ಬಿಟ್ರು. ಇನ್ನು ತೇಜಸ್ವಿನಿ ಅವರು, ಆ್ಯಂಟೋನಿ ಅವರು ಬರ್ತಾ ಇದ್ದಾರೆ. ಇನ್ನೂ ಕೂಡ ಈ ಸ್ಟೋರಿಗೆ ಕ್ಲಾರಿಟಿನೇ ಸಿಗ್ತಿಲ್ವಲ್ಲ ಅಂತ ಅಕ್ಕ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಯೋಚನೆಗೆ ತಲೆಗೆ ಬಂದಿದ್ದು ಏನಪ್ಪ ಅಂತಂದರೆ, ಆದರ್ಶ್ ಅವ್ರ ಟೇಬಲ್ ಮೇಲೆ 4 ಫೋನ್ ಇತ್ತು. ಒಂದು ಫೋನು ಪೊಲೀಸ್ ಅಪ್ಪನ ಹತ್ರ ಇತ್ತು, ಓಕೆ. 2ನೇ ಫೋನು ಡೀಲರ್ ಇತ್ತು, ಓಕೆ. 3ನೇದು ನನ್ನ ಹತ್ರ ಇದೆ. 4ನೇದು ಯಾರ ಹತ್ರ ಇದೆ? ಅಹಮದ್ ಹತ್ರ ಇದೆ. ಅದೇ ಕಣ್ರಿ ಇವ್ ಬಾಯ್ ಫ್ರೆಂಡು. ಅವನಿಗೆ ಇವತ್ತೇ ಡೆಡ್ಲೈನ್ ಕೊಟ್ಟಿರೋದು ಸ್ಪಿರಿಟು. ಹಾಗಾದರೆ ಅವನ ಕತೆ ಏನಾಯಿತು ಅಂತೇಳಿ ತೇಜಸ್ವಿನಿ ಅವ್ರಿಗೆ ಭಯ ಆಗ್ಬಿಡುತ್ತೆ. ಅವ್ರಿಗೆ ಫೋನ್ ಕೂಡ ಮಾಡ್ತಾ ಇದ್ದಾರೆ. ಅಹಮದ್ಗೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಎದ್ನೋ ಬಿದ್ನೋ ಅಂತ ಹೇಳಿ ಅವರು ಕಾರ್ ಹತ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮನೆ ಹತ್ರ. ಅಲ್ಲಿ ಬಂದು ನೋಡಿದ್ರೆ ಅಹಮದ್ದು ಆಲ್ರೆಡಿ ಟಿಕೆಟು. ಅದು ಹೇಗಾಯಿತು ಅಂತ ನೋಡಿದ್ರೆ ಅವನು ಹೆಡ್ಫೋನ್ ಹಾಕ್ಕೊಂಡಿರ್ತಾನೆ. ಅದು ಸಡನ್ನಾಗಿ ಅವ್ನ ನೆಕ್ನ ಪ್ರೆಸ್ ಮಾಡಿಬಿಟ್ಟು ಹಾಗೆ AC ಕೂಡ ಫುಲ್ಲು ರೈಸ್ ಆಗಿಬಿಡುತ್ತೆ. ಅದು ಟೆಂಪರೇಚರ್ಗೆ ಇಲ್ಲಿ ಅಹಮದ್ ಅವರು ಕೂಡ ಟ್ರೈಸ್ ಟು ಟಿಕೆಟ್ ಆಗಿಬಿಡ್ತಾರೆ. ಪಾಪ ಈಗ ತೇಜಸ್ವಿನಿ ಅವರು ಬ್ರೋಕನ್ ಆರ್ಟು ಏನು ಕೂಡ ಮಾಡೋಕ್ಕಾಗಲಿಲ್ವಲ್ಲ ಅಂತ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೋಡ್ತಾ ಇದ್ದಾಳೆ. ಯಾಕಂದರೆ ಅವಳಿಗೂ ಕೂಡ ಡೆಡ್ಲೈನ್ ಕೊಟ್ಟಿರುತ್ತಲ್ಲ ಸ್ಪಿರಿಟು. ಆಗ ಅವ್ರ ಅಣ್ಣನ ಹತ್ರ ಅವಳೇ ಮಾತಾಡ್ಬಿಡಿಸ್ತಾಳೆ. ಇನ್ನು ನಾನು ಕೂಡ ಇರೋದಿಲ್ವಲ್ಲ, ನಾನೇ ಕೂಡ ಸೋತ್ಬಿಡ್ತೀನಿ ಅಂತೇಳಿ ಅವ್ರ ಅಣ್ಣನ ಹತ್ರ ಮಾತಾಡ್ತಿದ್ದಾಳೆ. ಖುಷಿಯಿಂದ ಇದ್ದಾಳೆ. ಈ ಸೈನ್ಸ್ ಮೇಸ್ಟ್ರು ಕ್ಲಿಮೆಂಟು ತಮ್ಮ ಫ್ರೆಂಡ್ ಹತ್ರ ಹೋಗಿ ಹೇಳ್ತಿದ್ದಾರೆ, ಇದು ಸ್ಪಿರಿಟ್ ಅಂದರೆ ಹೇಗೆ ಅಂತ ಹೇಳಿ ಕೇಳಿದಾಗ ಅದು ನೆಗೆಟಿವ್ ಎನರ್ಜಿ ಕಣೋ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದೇ ಎನರ್ಜಿ ಕ್ಯಾನ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತೇಳಿ ಒಂದು ಸೆಂಟೆನ್ಸ್ ಕೂಡ ಹೇಳ್ತಾರೆ. ಒಂದ್ಸಲ ಈ ಕ್ಲಿಮೆಂಟು ಸೈನ್ಸ್ ಮೇಸ್ಟ್ರು ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಏನಂದರೆ ಲಿಫ್ಟಲ್ಲಿದ್ದಾಗ ಯಾವುದೇ ಫೋನ್ ಕಾಲ್ ಬರೋದಿಲ್ವಲ್ಲ ಅಂತೇಳಿ ಅವ್ರಿಗೊಂದು ಚಿಕ್ಕ ಕ್ಲೂ ಕೂಡ ಬರುತ್ತೆ. ಅದನ್ನು ಬಂದ್ಬಿಟ್ಟು ಇವರು ಇಲ್ಲಿ ತೇಜಸ್ವಿನಿ ಮತ್ತು ಆ್ಯಂಟೋನಿಗೂ ಕೂಡ ಈ ವಿಷಯನ ಹೇಳ್ತಾ ಇದ್ದಾರೆ. ನಾವು ಲಿಫ್ಟಲ್ಲಿ ಹೋದರೆ ಯಾವ ಫೋನು ಕೂಡ ಬರೋದಿಲ್ಲ. ಕಾರಣ ಏನಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅನ್ನೋದು ನಮ್ಮ ಫೋನ್ಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಅವರಿದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನಮ್ಮ ಸೈನ್ಸ್ ಮೇಸ್ಟ್ರು ಅವ್ರ ಫೋನ್ಗೆ ಸಿಲ್ವರ್ನ ವ್ರ್ಯಾಪ್ ಮಾಡಿಬಿಟ್ಟು ಓವನ್ ಒಳಗೆ ಇಡಿಸ್ತಾರೆ. ಇಟ್ಟು ಮಾರನೇ ದಿನ ನೋಡ್ತಾರೆ ಅವ್ರ ಫೋನ್ ಕೂಡ ಬರ್ಸ್ಟ್ ಔಟು.
ಸೈನ್ಸ್ ಮೇಸ್ಟ್ರು ಫೋನು ಹತ್ಕೊಂಡು ಉರಿತಾ ಇರುತ್ತೆ. ಇನ್ನು ತೇಜಸ್ವಿನಿ ಅಕ್ಕ ಅವರು ಫೋನ್ ಓಪನ್ ಮಾಡಿ ನೋಡಿದ್ರೆ ಇನ್ನು 2 ಡೇಸ್ ಟು ಮೋರ್ ಅಂತ ಇರುತ್ತೆ. ಸೆಲ್ಫಿ ತಕ್ಕೊಂಡು ನೋಡಿದ್ರೆ 2 ಡೇಸ್ ಟು ಮೋರ್ ಅಂತ ಇರುತ್ತೆ. ಇನ್ನು 2 ದಿನದಲ್ಲಿ ಅವಳು ಏನೇನು ಮಾಡೋದಕ್ಕೆ ಸಾಧ್ಯ? ಏನಾದರೂ ಇದಕ್ಕೆ ಪರ್ಮನೆಂಟಾಗಿ ಐಡ್ನ ಮಾಡಲೇಬೇಕು ಅಂತೇಳಿ ಕ್ಲಿಮೆಂಟು, ಸೈನ್ಸ್ ಮೇಸ್ಟ್ರು, ಆ್ಯಂಟೋನಿ, ತೇಜಸ್ವಿನಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ನಮ್ಮ ಸೈನ್ಸ್ ಮೇಸ್ಟ್ರು ಒಂದು ಐಡಿಯಾನ ಕೊಡ್ತಾ ಇದ್ದಾರೆ. ಒಂದು ಮೆಟಲ್ ಅಂದರೆ ಸಿಲಿಂಡ್ರ್ ಥರ ಒಂದು ಮೆಟಲ್ನ ತೊಗೊಂಡು ಸಿಲಿಂಡ್ರನ್ನ ತೊಗೊಂಡು ಅದಕ್ಕೆ ನಾವು ವೆಲ್ಡಿಂಗ್ ಮಾಡಿಬಿಟ್ಟು ಫೋನ್ನ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅವರು ಪ್ಲ್ಯಾನ್ನ ರೆಡಿ ಮಾಡಿಕೊಂಡು ಬ್ಲೂ ಪ್ರಿಂಟ್ನ ತೊಗೊಂಡು ಈ ಕಡೆ ಹೋಗ್ತಾ ಇದ್ದಾರೆ. ವೆಲ್ಡರ್ ಅಣ್ಣಂಗೆ ಹೇಳ್ಬಿಟ್ಟು ಇಲ್ಲಿ ಸಿಲಿಂಡ್ರ್ ಕೂಡ ರೆಡಿ ಆಗುತ್ತೆ. ರಾತ್ರಿ ಹೋದಾಗ ಮನೆಗೆ ಫೋನ್ ಕೂಡ ಬರ್ತಾ ಇದೆ. ಸರ್ ನೀವು ಹೇಳಿದ್ರೆ ಸಿಲಿಂಡ್ರ್ ರೆಡಿಯಾಗಿದೆ, ಬಂದು ತಗೊಂಡೋಗಿ ಅಂತ ಹೇಳಿ ಹೇಳ್ತಿರ್ತಾರೆ. ಈ ಕಡೆ ನಮ್ಮ ತೇಜಸ್ವಿನಿ ಅವರು ಮತ್ತು ಸೈನ್ಸ್ ಮೇಸ್ಟ್ ಹೋಗ್ಬೇಕಾದ್ರೆ ಅವರು ಕಾರಲ್ಲಿ ಹೋಗಿ ತೊಗೊಂಬರ್ಬೇಕಾದ್ರೆ ಹಿಂದೆ ಸುಮಾರು ಪೋಲ್ಗಳು ಅವ್ರ ಕಾರ್ ಮೇಲೆ ಬೀರುತ್ತೆ. ಯಾಕಂದರೆ ಹೇಗಾದರೂ ಮಾಡಿ ಇದನ್ನ ಸ್ಟಾಪ್ ಮಾಡಬೇಕು, ಈ ಫೋನ್ನ ಸಿಲಿಂಡ್ರೊಳಗೆ ಇಡಬಾರ್ದು ಅಂತೇಳಿ ಸ್ಪಿರಿಟ್ ಕೂಡ ಯೋಚನೆ ಮಾಡಿರುತ್ತೆ. ಹೇಗೋ ಏನೋ ಮಾಡಿ ತೇಜಸ್ವಿನಿ ಅವರು ಹೋಗ್ಬಿಟ್ಟು ಸಿಲಿಂಡ್ರನ್ನ ಎತ್ಕೊಂಡೇ ಬಂದ್ಬಿಡ್ತಾರೆ. ಇನ್ನು ಪಾಪ ತೇಜಸ್ವಿನಿ ಅವರು ಫೋನ ತೊಗೊಂಡೋಗು ಆ ಸಿಲಿಂಡ್ರೊಳಗೆ ಇಡ್ತಾರೆ. ಆಗ ಆ್ಯಂಟೋನಿ ಬಂದ್ಬಿಟ್ಟು ಫೋನ್ಗೆ ಮತ್ತು ಆ ಸಿಲಿಂಡ್ರಿಗೆ ವೆಲ್ಡಿಂಗ್ನ ಮಾಡ್ತಾ ಇರ್ತಾರೆ ನಮ್ಮ ಆ್ಯಂಟೋನಿ ಅವರು. ಆದರ್ಶ್ ಅವರ ಆತ್ಮ, ಆ ಫೋನಲ್ಲಿರೋ ಆತ್ಮ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಫೋನ್ನು ಕಂಪ್ಲೀಟಾಗಿ ಬಂದಿಯಾಗಿ ಲಾಕ್ ಆಗಿ ಸಿಲಿಂಡರ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಇಲ್ಲಿಗೆ ತೇಜಸ್ವಿನಿ ಅಕ್ಕಂಗೆ ಒಂದು ಸಮಾಧಾನ, ಈ ಫೋನ್ ಇದರೊಳಗೆ ಇರುತ್ತೆ, ಇದರಿಂದ ಏನು ತೊಂದರೆ ಕೂಡ ಆಗಲ್ಲ ಅನ್ನೋದು ಅವಳಿಗೆ ಪಕ್ಕ ಆಗುತ್ತೆ. ಇದು ಇಲ್ಲಿವರೆಗೆ ಈ ಸ್ಟೋರಿ ಆಗಿತ್ತು. ಇಲ್ಲಿವರೆಗೂ ನೀವು ಕೇಳಿದ್ದೀರಾ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಹೊಸ ಹೊಸ ಕಥೆಯೊಂದಿಗೆ ನಾನು ನಿಮ್ಮ ಹತ್ರ ಜೊತೆ ಬರ್ತಾ ಇರ್ತೀನಿ.